ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. 4:15 ಸ್ಕೂಲ್ ಮನೆಗೆ ಹೋದಾಗ ವಾಲ್ ತಿರುಗಿಸಿರ ನೀರೆಲ್ಲ ಖಾಲಿಯಾಗಿಬಿಟ್ಟಿದೆ. ನಮ್ಮದು ಸ್ವಲ್ಪ ತೊಟ್ಟಿ ಚಿಕ್ಕ, ಎಷ್ಟು ಬೈಸ್ಕೊತೀನೋ ಗೊತ್ತಿಲ್ಲ. ಯಾಕಂದರೆ ಬೇಸಿಗೆ ಅಲ್ವಾ, ಕರೆಂಟ್ ಯಾವ ಟೈಮ್ ತೆಗಿತಾರೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಹಸುಗಳಿರೋ ಮನೇಲಿ ಕಂಪಲ್ಸರಿ ನೀರು ಇರಲೇಬೇಕು. ಸೊ ದೇವರೇ, ಅದು ತೊಟ್ಟಿ ತುಂಬೋವರೆಗೂ ಕರೆಂಟ್ ಇರಲಿ ಅಂತ ಅಂದ್ಕೊಂಡು ವಾಲ್ ತಿರುಗಿಸ್ಬಿಟ್ಟು ಹಸುಗಳ ಮನೆ ಕಡೆ ಬಂದೆ. ಇನ್ನೊಂದು ಹಸು ಇತ್ತು, ಹಸ್ಬೆಂಡ್ ಹಾಲು ಕರೀತಾಯಿದ್ರು. ನಾನು ಹಾಲು ಎತ್ಕೊಂಡಿಲ್ಲ. ಸೊ ಹಾಲು ಎತ್ಕೊಂಡು ಹೋಗೋಣ ಕಾಫಿ ಕುಡಿಯೋದಕ್ಕೆ ಅಂದ್ಬಿಟ್ಟು ಹಸುಗಳ ಮನೆಗೆ ಬಂದೆ. ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಆಲ್ಮೋಸ್ಟ್ 2.5 ಮಂತ್ ಆಗಿತ್ತು ಹೋಗಿ. ಬಿಸಿಲಿಗೆ ಎದ್ರುಕೊಂಡೆ ನಾನು ಹೋಗಿಲ್ಲ ಅಮ್ಮ ಮನೆಗೆ. ಗಗನಗೆ ಹೇಗೂ ರಜಾ ಅಲ್ವಾ, ಬಿಟ್ಬಿಟ್ಟು ಬಂದುಬಿಡೋಣ ಅಂತಂದ್ಬಿಟ್ಟು. ನಾನು ಸ್ಟೇ ಎಲ್ಲ ಆಗೋಲ್ಲ, ಇರೋದಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಮ್ಮ 6 ಜನ ಮಕ್ಕಳರಲ್ಲ ನಮ್ಮ ಹಸಗಳನ್ನ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ನಾನು ಇಲ್ಲೇ ಹೋದರೂ ನನಗೊಂದು ಕಡೆ ಯೋಚನೆ, ನಮ್ಮ ಹಸಗಳಿದ್ದೇನೆ ಆ ರೀತಿ. ಅದೃಷ್ಟ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಅಷ್ಟೇ. ಹಾಲು ಕಾಯ್ಸೋಕೆ ಇಟ್ಬಿಟ್ಟು ನಾವು ಹಾಲಲ್ಲೇ ಮಲಗೋದು. ಯಾಕಂದರೆ ಬೇಸಿಗೆ ಅಲ್ವಾ, ಸೀಟ್ ಮನೆ ಅಲ್ವಾ, ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಅಂದ್ಬಿಟ್ಟು. ಸೊ ಎಲ್ಲ ಇದು ಬೆಡ್ಶೀಟ್ ಎಲ್ಲ ಮಡಚಿಟ್ಬಿಟ್ಟು ಅಷ್ಟೊಂದು ಹಾಲು ಕಾಯ್ದಿಟ್ಟು ಕಾಫಿ ಕುಡಿದ್ಬಿಟ್ಟು ಹಸ್ಬೆಂಡ್ ಹೇಳಿದರು ಮಾವಿನಕಾಯಿ ಚಿತ್ರಾನ್ನ ಮಾಡಿಟ್ಬಿಟ್ಟು ಹೋಗು ಅಂತ ಅಂದ್ಬಿಟ್ಟು. ನಾನು ಬೇಗ ನಾಷ್ಟ ಎಲ್ಲ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಹಸುಗಳ ಮನೇಲಿ ನೀರೆಲ್ಲ ಇಟ್ಬಿಟ್ಟು ಹಸುಗಳಿಗೆ ಎಲ್ಲ ಇಟ್ಬಿಟ್ಟು ನಾನು ರೆಡಿಯಾಗಿ ಮನೆ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ 9:40 ಆಗಿತ್ತು. ಈಗ ಇನ್ನೇನು ಕನಕಪುರ ಮೇನ್ ರೋಡ್ ಬಂದ್ವಿ. ನಾನು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತಿನ್ನೋಲ್ಲ, ಯಾಕಂದರೆ ಗಾಡಿ ಓಡಿಸ್ತೀನಲ್ವ, ಹೆಲ್ಮೆಟೆಲ್ಲ ಹಾಕ್ಕೊಂಡಿರ್ತೀನಿ. ಎಣ್ಣೆ ಪದಾರ್ಥ ತಿಂದಾಗ ಸ್ವಲ್ಪ ವಾಮಿಟಿಂಗ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರದಿಂದ ಅಮ್ಮ ಇಟ್ಕೊಂಡು ದೋಸೆ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ, ತಿನ್ನುವಂತೆ ಬಾ ಅಂತಂದರು. ಸೊ ಫೈನಲಿ ಅಪ್ಪ ಅಮ್ಮನ ನೋಡಿಕೊಂಡು ಅಪ್ಪನೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಬೇಗ ಬಂದುಬಿಟ್ಟು 1:30ಗೆಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.